प्रिय कर्नाटक वासियों, जनगणना 2027 हमारे राष्ट्र के विकास पथ का एक महत्वपूर्ण चरण है। यह केवल जनसंख्या की जनगणना का कार्य नहीं, बल्कि भारत के सामाजिक, आर्थिक और सांस्कृतिक स्वरूप को समझने का एक सशक्त माध्यम है। इस बार की जनगणना में स्वगणना की सुविधा प्रदान की गई है, जो नागरिकों की सक्रिय भागीदारी और डिजिटल भारत के सशक्त स्वरूप का प्रतीक है। मैं कर्नाटक के सभी नागरिकों से आग्रह करता हूं कि वे इस ऐतिहासिक प्रक्रिया में बढ़ चढ़कर भाग लें। स्व गणना के माध्यम से आप स्वयं अपनी और अपने परिवार की जानकारी सुरक्षित, सरल और सटीक रूप से दर्ज कर सकते हैं। इससे समय की बचत होगी और आंकड़ों की शुद्धता, पारदर्शिता भी सुनिश्चित होगी। जनगणना के आंकड़े सरकार को शिक्षा, स्वास्थ्य, आवास, रोजगार और आधारभूत सुविधाओं की बेहतर योजना बनाने में सहायता करते हैं। अतः प्रत्येक नागरिक का यह कर्तव्य है कि वह सही और पूर्ण जानकारी ac.census.gov.in में प्रदान करें। मैं विशेष रूप से युवाओं, नागरिकों और सामाजिक संगठनों से अपील करता हूं कि वे इस अभियान में सहयोग प्रदान करें और डिजिटल माध्यमों के उपयोग में दूसरों की सहायता करें, ताकि कोई भी नागरिक इस प्रक्रिया से वंचित न रहे। कर्नाटक सदैव प्रगति, नवाचार और जन भागीदारी का अग्रदूत रहा है। मुझे पूर्ण विश्वास है कि आप सभी इस राष्ट्रीय कर्तव्य को पूरी निष्ठा और जिम्मेदारी के साथ निभाएंगे। आइए हम सब मिलकर जनगणना 2027 को सफल बनाएं और एक सशक्त, समावेशी एवं विकसित भारत के निर्माण में अपना योगदान दें। जय हिंद, जय कर्नाटक। ಆತ್ಮೀಯ ನಾಡಬಾಂಧವರೇ, ಜನಗಣತಿ ನಮ್ಮ ರಾಜ್ಯ ಮತ್ತು ದೇಶದ ಭವಿಷ್ಯ ರೂಪಿಸುವ ಮಹತ್ವದ ಕಾರ್ಯ. ಇದು ದತ್ತಾಂಶ ಆಧಾರಿತ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಆರೋಗ್ಯ, ಶಿಕ್ಷಣ, ವಸತಿ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಂಪನ್ಮೂಲದ ಸಮರ್ಪಕ ಹಂಚಿಕೆಗೆ ದಾರಿ ತೋರುತ್ತದೆ. ಜನಗಣತಿ 2027ರ ಅಂಗವಾಗಿ ನಾವು ಸ್ವಯಂ ಗಣತಿ ವ್ಯವಸ್ಥೆಯನ್ನು ಪರಿಚಯಿಸಿದ್ದೇವೆ. 2026 ಏಪ್ರಿಲ್ 1ರಿಂದ 15ರವರೆಗೆ ಪ್ರತಿ ಕುಟುಂಬವು ತಮ್ಮ ಮಾಹಿತಿಯನ್ನು SC.census.gov.in ಆನ್ಲೈನ್ನಲ್ಲಿ ಭರ್ತಿ ಮಾಡಬಹುದು. ಈ ಪ್ರಕ್ರಿಯೆ ಸರಳ ಮತ್ತು ಸುರಕ್ಷಿತವಾಗಿದೆ. ಮೊಬೈಲ್ ಫೋನ್ ಸಂಖ್ಯೆ ಮತ್ತು OTP ಮೂಲಕ ಸುಲಭವಾಗಿ ಈ ಪ್ರಕ್ರಿಯೆ ಪೂರ್ಣಗೊಳಿಸಬಹುದು. ಇದರಲ್ಲಿ ನಿಮ್ಮ ಭಾಗವಹಿಸುವಿಕೆ ಅತ್ಯಂತ ಮುಖ್ಯ. ಇದು ಕೇವಲ ಕರ್ತವ್ಯವಲ್ಲ, ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ. ಇಂದು ನೀವು ನೀಡುವ ನಿಖರ ಮಾಹಿತಿ ನಾಳೆಯ ಉತ್ತಮ ನೀತಿಗಳು, ಸೇವೆಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ಆಧಾರವಾಗುತ್ತದೆ. 2026 ಏಪ್ರಿಲ್ 16ರಿಂದ ಮೇ 15ರವರೆಗೆ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಾರೆ. ಈ ಗಣತಿಯಲ್ಲಿ ಯಾರೂ ಬಿಟ್ಟು ಹೋಗದಂತೆ ನಾವು ಖಚಿತಪಡಿಸುತ್ತೇವೆ. ಆದ್ದರಿಂದ ನಿಗದಿತ ಅವಧಿಯಲ್ಲಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿ ಜನಗಣತಿ 2027 ಯಶಸ್ವಿಗೊಳಿಸಲು ನಾವು ಎಲ್ಲರೂ ಕೈ ಜೋಡಿಸೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ನಮಸ್ಕಾರ. ಕರ್ನಾಟಕದ ಮಹಾಜನತೆ, ಇವತ್ತು ನಮ್ಮ ದೇಶದಲ್ಲಿ ಜನಗಣತಿ ಪ್ರಾರಂಭ ಆಗಿದೆ. ಈ ಜನಗಣತಿ ನಮ್ಮ ಜನರ ಬದುಕನ್ನ ರೂಪಿಸಲಿಕ್ಕೆ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ಸರ್ಕಾರಗಳು ಹಮ್ಮಿಕೊಂಡಿದೆ. ಕೇಂದ್ರ ಸರ್ಕಾರ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ನೀವೇ ಅದನ್ನ ನಿಮ್ಮ ಪೋರ್ಟಲ್ಗಳಲ್ಲಿ, ಆನ್ಲೈನ್ ನಲ್ಲಿ ಎಲ್ಲ ಕೂಡ ನಿಮ್ಮ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಮನೆ ಬಾಗಿಲಿಗೆ ಬರುವಂತ ಕಾರ್ಯಕ್ರಮ ಕೂಡ ಸರ್ಕಾರ ಹಮ್ಮಿಕೊಂಡಿದೆ. ದಯವಿಟ್ಟು ತಪ್ಪದೆ
ಭಾಗವಹಿಸಬೇಕು. ಇದರಿಂದ ಎಲ್ಲ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಕಾರ್ಯಕ್ರಮವನ್ನ ಸರ್ಕಾರಗಳು ರೂಪಿಸಿದೆ. ಈ ಜನಗಣತಿ ನಿಮ್ಮ ಬದುಕಿಗೆ, ರಾಜ್ಯಕ್ಕೆ, ದೇಶಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ತಮ್ಮ ಎಲ್ಲ ಮಾಹಿತಿಯನ್ನ ದೊರಕಿಸಬೇಕು ಅಂತೇಳಿ ನಾನು ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ.